ದೇವರ ವಾಕ್ಯ ಈ ರೀತಿ ಹೇಳುತ್ತೆ ನನ್ನ ಆತ್ಮೀಯ ಸ್ನೇಹಿತರೆ. ಮೋಶೆ ಐಗುಪ್ತ ದೇಶದಲ್ಲಿ ಇದ್ದಾಗ ತಾನು ಇಬ್ರಿಯನ್ ಅಂತ ಗೊತ್ತಾದಾಗ, ತಾನು ದೇವರ ವಂಶಸ್ಥನಂತೇಳಿ ಗೊತ್ತಾದಾಗ, ಅಲ್ಲಿ ಐಗುಪ್ತ ದೇಶದಲ್ಲಿ ಇದ್ದಂಥ ಏನು ಮಾಡ್ತಾನೆ, ಒಂದು ತಪ್ಪು ಕೆಲಸ ಮಾಡ್ತಾನೆ. ನನ್ನನ್ನು ದೇವರು, ನಾನು ವಂಶಸ್ಥನು, ದೇವರ ಮಾರ್ಗದಲ್ಲಿದ್ದವನು ಅಂಥೇಳಿ ಐಗುಪ್ತ ದೇಶದವನು ಇಬ್ರಿಯನ್ ಕೊಡ್ತಿದ್ದಾಗ ಈ ಮೋಶೆ ಹೋಗಿ ಆ ಐಗುಪ್ತನನ್ನು ಸಾಯಿಸಿ ರುಸ್ಕಿನಲ್ಲಿ ಸಮಾಧಿ ಮಾಡಿಬಿಡ್ತಾನೆ. ಅದು ವಿಷಯ ಯಾರಿಗೂ ಗೊತ್ತಾಗಲ್ಲ ಅಂತೇಳಿ ಮೋಶೆ ತಿಳ್ಕೊತಾನೆ. ಅದು ಇನ್ನೊಂದು ಸಾರಿ ಅದೇ ರೀತಿಯಾಗಿ ಐಗುಪ್ತ ದೇಶದವನು ಮತ್ತು ಇಬ್ರಿಯನ್ ಇಬ್ಬರು ಅಲ್ಲಿ ಹೊಡೆದಾಡ್ತಿದ್ದಾಗ ಮೋಶೆ ಹೋಗಿ ಹೇಳ್ತಾನೆ, ನೀವು ಇಬ್ಬರು ಅಣ್ಣ ತಮ್ಮಂದರು ಇದ್ದಾಗಿದ್ದೀರಲ್ಲ, ಯಾಕೆ ಹೊಡೆದಾಡ್ತಿದ್ದೀರ ಅಂದಾಗ ಅದರಲ್ಲಿ ಈಗ ಈಜಿಪ್ಟ್ದವನು ಹೇಳ್ತಾನೆ, ಯಾಕೆ ನೀನು ಅವನನ್ನು ಸಾಯಿಸಿದಾಗೆ ನನ್ನನ್ನು ಸಾಯಿಸ್ಲಿಕ್ಕೆ ಬಂದಿದ್ಯಾ ಅಂತ ಹೇಳ್ತಾನೆ. ಆ ವಿಷಯ ಹೇಳಿದ ಕೂಡಲೇ ಮೋಶೆಗೆ ಭಯ ಬಂದು, ಇನ್ನು ಈ ವಿಷಯ ರಾಜನಿಗೆ ಗೊತ್ತಾದರೆ ನನ್ನ ಸಾಯಿಸಿಬಿಡ್ತಾನೆ ಅಂತೇಳಿ ಅಲ್ಲಿಂದ ಓಡಿ ಹೋಗ್ಬಿಡ್ತಾನೆ. ನನ್ನ ಆತ್ಮೀಯ ಸ್ನೇಹಿತರೆ, ಓಡಿ ಹೋಗಿ ಎಲ್ಲೋ ಹೋಗಿ ಒಂದು ಬೇರೆ ಒಂದು ದೇಶದಲ್ಲಿ ಹೋಗಿದ್ದಾಗ ಅಲ್ಲಿ ಒಂದು ಮದುವೆ ಮಾಡಿಕೊಂಡು ಸಂಸಾರಿಸ್ತಾನಾಗಿ ಮಕ್ಕಳನ್ನು ಹೊಂದ್ಕೊಂಡು ಕುರಿಗಳನ್ನು ಕಾಯಿಸುತ್ತಾ ಮಾವನ ಮನೆಯಲ್ಲೇ ಇರ್ತಾನಲ್ಲಿ. ಆ ಮಾವನ ಮನೆಯಲ್ಲಿದ್ದಾಗ ಎಷ್ಟೋ ವರ್ಷಗಳಾದಮೇಲೆ ತನ್ನ ಮನಸ್ಸಿಗೆ ತಿಳ್ಕೊಳ್ತಾನೆ, ನಾನೇನೋ ದೇವರ ಸೇವೆ ಮಾಡಬೇಕು, ದೇವರಿಗಾಗಿ ಜೀವನ ಮಾಡಬೇಕಂದ್ರೆ ನನ್ನ ಕತೆ ಹಿಂಗಾಗ್ಬಿಡ್ತಲ್ಲ, ಇನ್ನು ನನ್ನ ಸಂಸಾರ ಏನು, ನನ್ನ ಮಕ್ಕಳು, ಇದೇ ನನ್ನ ಜೀವನ ಅಂದ್ಕೊಂಡು ಆ ಕುರಿಗಳನ್ನ ಮೇಯಿಸ್ತಾ ಒಂದು ಬೆಟ್ಟದ ಮೇಲೆ ಹೋದಾಗ ಉರಿಯುವ ಬೆಂಕಿಯಲ್ಲಿ ದೇವರು ಮಾತಾಡ್ತಾನೆ, ದೇವರಿಗೆ ಮಹಿಮೆ ಉಂಟಾಗಲಿ. ದೇವರ ಸ್ವರ ಕೇಳ್ತಾನೆ, ಮೋಶೆ ಅಂದಾಗ ಮೋಶೆ ಹತ್ತಿರದಲ್ಲಿ ಹೋಗಿ ನೋಡಿದಾಗ ದೇವರ ಸ್ವರ ಕೇಳ್ತಾನೆ, ಮೋಶೆ, ಇಸ್ರಾಯೇಲರ ಜನರು ನನ್ನನ್ನು ಜ್ಞಾಪಿಸ್ಕೊಳ್ತಾ ಇದ್ದಾರೆ ಐಗುಪ್ತ ದೇಶದಲ್ಲಿ, ನಾನು ನಿನ್ನನ್ನು ಕಳಿಸ್ತಾ ಇದ್ದೇನೆ, ನೀನು ಹೋಗಿ ನನ್ನ ಜನರನ್ನು ಬಿಡಿಸ್ಕೊಂಡು ಬರಬೇಕಂತ ಹೇಳಿ ದೇವರು ಹೇಳ್ತಾನೆ. ಆ ವಿಷಯ ಹೇಳಿದಾಗ ಮೋಶೆ ಹೇಳ್ತಾನೆ, ನನ್ನ ಕೈಲಾಗಲ್ಲ, ಬೇಕಾದಷ್ಟು ಜನರಿದ್ದಾರೆ, ನೀನು ಅವ್ರನ್ನ ಕಳಿಸೋಂದಾಗ ದೇವರು ಹೇಳ್ತಾನೆ, ಇಲ್ಲ, ನಿನ್ನನ್ನೇ ನಾನು ನಡೆಸುತ್ತೇನೆ ಅಂತ ಹೇಳ್ತಾನೆ. ನನಗೆ ಮಾತಾಡೋಕ್ಕೂ ಸರಿ ಬರಲ್ಲ, ನನಗೆ ತುಳು ಮಾತುಗಳು ಬರ್ತಾ ಇದೆ, ನಾನು ಅಲ್ಲಿ ಹೋಗಿ ನಾನು ಏನು ಮಾಡಲಿ ಅಂತ ಹೇಳಿದಾಗ ದೇವರು ಹೇಳ್ತಾನೆ, ನಿನ್ನ ಕೈಯಲ್ಲಿ ಏನಿದೆ ಅಂತ ಹೇಳಿದಾಗ ಕೋಲಿದೆ ಅಂತ ಹೇಳ್ತಾನೆ. ಆ ಕೋಲಿದ್ದಲೇ ನಿನ್ನೆ ನಡೆಸ್ತೀನಿ ಅಂತೇಳಿ ಈಜಿಪ್ಟಿನಲ್ಲಿ ಅದ್ಭುತವಾಗಿ ಆ ಈಜಿಪ್ಟ್ ರಾಜನೆದುರಿಗೆ, ಫರೋನೆದುರಿಗೆ ಅದ್ಭುತ ಕಾರ್ಯಗಳನ್ನು ದೇವರು ಮಾಡ್ತಾನೆ. ನನ್ನ ಆತ್ಮೀಯ ಸ್ನೇಹಿತರೆ, ದೇವರು ಸಂಗಡ ಇದ್ದಾಗ ಅದ್ಭುತ ಕಾರ್ಯಗಳು ಮಾಡ್ತೇವೆ. ದೇವರು ನಮ್ಮನ್ನು ಕರೆದಾಗ ಮಾತ್ರ ದೇವರ ಸೇವೆ ಮಾಡಲಿಕ್ಕೆ ಆಗುತ್ತದೆ. ದೇವರೇ ನಮ್ಮನ್ನು ಕರೆದಿಲ್ಲ ಅಂದಮೇಲೆ ನಮ್ಮ ಮನೆ ಕುಟುಂಬದವರನ್ನು ಕೂಡ ನಾವು ಬದಲಾವಣೆ ಮಾಡೋಕ್ಕಾಗಲ್ಲ. ನನ್ನ ಆತ್ಮೀಯ ಸ್ನೇಹಿತರೆ, ಅದ್ಭುತವಾಗಿ ಮೋಶೆ ಈಜಿಪ್ಟ್ ದೇಶದಲ್ಲಿ ಆ ಈಜಿಪ್ಟ್ ದೇಶವನ್ನೇ ಒಂದು ಸಾರಿ ಸೇಕ್ ಮಾಡಿಬಿಡ್ತಾನೆ ಮೋಶೆ. ಅವಾಗ ದೇವರು ಫರೋ ಭಯಪಟ್ಟು ಮೋಶೆ ಹೇಳ್ತಾನೆ, ಇನ್ನು ನಾನು ನಿನ್ನ ತಂಟೆಗೆ ಬರಲ್ಲ, ಇಸ್ರಾಯೇಲರ ಜನರನ್ನೆಲ್ಲರನ್ನು ಕರ್ಕೊಂಡು ಹೋಗಂತೇಳಿ 6 ಲಕ್ಷ ಜನರನ್ನು ಕೊಟ್ಟು ಕಳಿಸ್ತಾನೆ. ದೇವರಿಗೆ ಮಹಿಮೆ ಉಂಟಾಗಲಿ. 6 ಲಕ್ಷ ಜನರನ್ನು ಕರ್ಕೊಂಡು ಬಂದಾಗ ಸಮುದ್ರದ ಹತ್ತಿರ ಬಂದಾಗ ಆ ಸಮುದ್ರ ನೋಡಿ ಈ ಇಸ್ರಾಯೇಲರೆಲ್ಲ ಭಯಪಡ್ತಾರೆ. ಆವಾಗ ಮೋಶೆ ಹೇಳ್ತಾನೆ, ನೀವು ಭಯಪಡಬೇಡಿ, ನಿಮ್ಮ ಕಣ್ಣೆದುರಿಗೆ ದೇವರು ಇದನ್ನು ಅದ್ಭುತ ಕಾರ್ಯವನ್ನು ಮಾಡೋಂಥ ದೇವರಾಗಿದ್ದಾನೆ, ನೀವು ಇಂದು ಮುಂದೆ ಯಾವಾಗ ನೋಡಿಲ್ಲ, ಈ ದಿನ ನೋಡ್ತೀರ ಅಂತ ಹೇಳಿದಾಗ ಮೋಶೆ ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ದೇವರು ಹೇಳ್ತಾನೆ, ನಿನ್ನ ಕೈಯಲ್ಲಿ ಕೋಲು ನೀರಿಗೆ ಮುಟ್ಟಂದಾಗ ಆ ಕೋಲು ತಗೊಂಡು ನೀರನ್ನು ಮುಟ್ಟಿದಾಗ ಸಮುದ್ರ 2 ಭಾಗ ಆಗುತ್ತೆ, ಒಣ ನೆಲ ಏರ್ಪಾಡಾಗುತ್ತೆ. 6 ಲಕ್ಷ ಜನರು ಆ ಒಣ ನೆಲದ ಮೇಲೆ ಆ ದಡ ಸೇರ್ಕೊಳ್ತಾರೆ. ಇಂದ ಮತ್ತೆ ಶತ್ರು ಸೈನ್ಯ ಬರ್ತಾರೆ, ಈಜಿಪ್ಟ್ ಸೈನ್ಯವೆಲ್ಲ ಬಂದು ಅವರನ್ನು ಮತ್ತೆ ಸರಿಯಾಗಿ ಹಿಡ್ಕೋಬೇಕಂತ ಬಂದಾಗ ಅವರು ಮಧ್ಯದಲ್ಲಿ ಬಂದಾಗ ದೇವರು ಸಮುದ್ರದ ನೀರನ್ನು 2 ಕಲಿಸಿದಾಗ ಈ ಒಂದು ಶತ್ರು ಸೈನ್ಯ ಎಲ್ಲ ಸಮುದ್ರದಲ್ಲಿ ಜಲಸಮಾಧಿ ಆಗೋಗ್ತಾರೆ. ದೇವರು ಕರಿಬೇಕು ನಿನ್ನ, ದೇವರು ನಿನ್ನ ಜೊತೆಯಲ್ಲಿದ್ದಾಗ, ದೇವರ ಒಂದು ಕರೆ ಇದ್ದಾಗ ನೀನು ದೇವರ ಕೆಲಸ ಅದ್ಭುತವಾಗಿ ಮಾಡುತ್ತೀಯ. ದೇವರಿಗೆ ಮಹಿಮೆ ಉಂಟಾಗುತ್ತೆ. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ದೇವರ ವಾಕ್ಯ ಈ ರೀತಿ ಹೇಳುತ್ತೆ ನನ್ನ ಆತ್ಮೀಯ ಸ್ನೇಹಿತರೆ. ಮೋಶೆ ಐಗುಪ್ತ ದೇಶದಲ್ಲಿ ಇದ್ದಾಗ ತಾನು ಇಬ್ರಿಯನ್ ಅಂತ ಗೊತ್ತಾದಾಗ, ತಾನು ದೇವರ ವಂಶಸ್ಥನಂತೇಳಿ ಗೊತ್ತಾದಾಗ ಅಲ್ಲಿ ಐಗುಪ್ತ ದೇಶದಲ್ಲಿ ಇದ್ದಂಥ ಏನು ಮಾಡ್ತಾನೆ, ಒಂದು ತಪ್ಪು ಕೆಲಸ ಮಾಡ್ತಾನೆ.
ನನ್ನನ್ನು ದೇವರು, ನಾನು ವಂಶಸ್ಥನು, ದೇವರ ಮಾರ್ಗದಲ್ಲಿದ್ದವನು ಅಂಥೇಳಿ ಐಗುಪ್ತ ದೇಶದವನು ಇಬ್ರಿಯನ್ಗೆ ಹೊಡ್ತಿದ್ದಾಗ ಈ ಮೋಶೆ ಹೋಗಿ ಆ ಐಗುಪ್ತನನ್ನು ಸಾಯಿಸಿ ಉಸ್ಕಿನಲ್ಲಿ ಸಮಾಧಿ ಮಾಡಿಬಿಡ್ತಾನೆ. ಅದು ವಿಷಯ ಯಾರಿಗೂ ಗೊತ್ತಾಗಲ್ಲ ಅಂತೇಳಿ ಮೋಶೆ ತಿಳ್ಕೊತಾನೆ. ಅದು ಇನ್ನೊಂದು ಸಾರಿ ಅದೇ ರೀತಿಯಾಗಿ ಐಗುಪ್ತ ದೇಶದವನು ಮತ್ತು ಇಬ್ರಿಯನ್ ಇಬ್ಬರು ಅಲ್ಲಿ ಹೊಡೆದಾಡ್ತಿದ್ದಾಗ ಮೋಶೆ ಹೋಗಿ ಹೇಳ್ತಾನೆ, ನೀವು ಇಬ್ಬರು ಅಣ್ಣ ತಮ್ಮಂದರಿದ್ದಾಗಿದ್ದೀರಲ್ಲ, ಯಾಕೆ ಹೊಡೆದಾಡ್ತಿದ್ದೀರ ಅಂದಾಗ ಅದರಲ್ಲಿ ಈಜಿಪ್ಟ್ದವನು ಹೇಳ್ತಾನೆ, ಯಾಕೆ ನೀನು ಅವನನ್ನು ಸಾಯಿಸಿದಾಗೆ ನನ್ನನ್ನು ಸಾಯಿಸ್ಲಿಕ್ಕೆ ಬಂದಿದ್ಯಾ ಅಂತ ಹೇಳ್ತಾನೆ. ಆ ವಿಷಯ ಹೇಳಿದ ಕೂಡಲೇ ಮೋಶೆಗೆ ಭಯ ಬಂದು, ಇನ್ನು ಈ ವಿಷಯ ರಾಜನಿಗೆ ಗೊತ್ತಾದರೆ ನನ್ನ ಸಾಯಿಸಿಬಿಡ್ತಾನೆ ಅಂತೇಳಿ ಅಲ್ಲಿಂದ ಓಡಿ ಹೋಗ್ಬಿಡ್ತಾನೆ. ನನ್ನ ಆತ್ಮೀಯ ಸ್ನೇಹಿತರೆ, ಓಡಿ ಹೋಗಿ ಎಲ್ಲೋ ಹೋಗಿ ಒಂದು ಬೇರೆ ಒಂದು ದೇಶದಲ್ಲಿ ಹೋಗಿದ್ದಾಗ ಅಲ್ಲಿ ಒಂದು ಮದುವೆ ಮಾಡಿಕೊಂಡು ಸಂಸಾರಿಸ್ತಾನಾಗಿ ಮಕ್ಕಳನ್ನು ಹೊಂದ್ಕೊಂಡು ಕುರಿಗಳನ್ನು ಕಾಯಿಸುತ್ತಾ ಮಾವನ ಮನೆಯಲ್ಲೇ ಇರ್ತಾನಲ್ಲಿ. ಆ ಮಾವನ ಮನೆಯಲ್ಲಿದ್ದಾಗ ಎಷ್ಟೋ ವರ್ಷಗಳಾದಮೇಲೆ ತನ್ನ ಮನಸ್ಸಿಗೆ ತಿಳ್ಕೊಳ್ತಾನೆ, ನಾನೇನೋ ದೇವರ ಸೇವೆ ಮಾಡಬೇಕು, ದೇವರಿಗಾಗಿ ಜೀವನ ಮಾಡಬೇಕಂದ್ರೆ ನನ್ನ ಕತೆ ಹಿಂಗಾಗ್ಬಿಡ್ತಲ್ಲ, ಇನ್ನು ನನ್ನ ಸಂಸಾರ ಏನು, ನನ್ನ ಮಕ್ಕಳು, ಇದೇ ನನ್ನ ಜೀವನ ಅಂದ್ಕೊಂಡು ಆ ಕುರಿಗಳನ್ನ ಮೇಯಿಸ್ತಾ ಒಂದು ಬೆಟ್ಟದ ಮೇಲೆ ಹೋದಾಗ ಉರಿಯುವ ಬೆಂಕಿಯಲ್ಲಿ ದೇವರು ಮಾತಾಡ್ತಾನೆ, ದೇವರಿಗೆ ಮಹಿಮೆ ಉಂಟಾಗಲಿ. ದೇವರ ಸ್ವರ ಕೇಳ್ತಾನೆ, ಮೋಶೆ ಅಂದಾಗ ಮೋಶೆ ಹತ್ತಿರದಲ್ಲಿ ಹೋಗಿ ನೋಡಿದಾಗ ದೇವರ ಸ್ವರ ಕೇಳ್ತಾನೆ, ಮೋಶೆ, ಇಸ್ರಾಯೇಲರ ಜನರನ್ನು ನಾನು ಜ್ಞಾಪಿಸ್ಕೊಳ್ತಾ ಇದ್ದಾರೆ ಐಗುಪ್ತ ದೇಶದಲ್ಲಿ, ನಾನು ನಿನ್ನನ್ನು ಕಳಿಸ್ತಾ ಇದ್ದೇನೆ, ನೀನು ಹೋಗಿ ನನ್ನ ಜನರನ್ನು ಬಿಡಿಸ್ಕೊಂಡು ಬರಬೇಕಂತ ಹೇಳಿ ದೇವರು ಹೇಳ್ತಾನೆ. ಆ ವಿಷಯ ಹೇಳಿದಾಗ ಮೋಶೆ ಹೇಳ್ತಾನೆ, ನನ್ನ ಕೈಲಾಗಲ್ಲ, ಬೇಕಾದಷ್ಟು ಜನರಿದ್ದಾರೆ, ನೀನು ಅವ್ರನ್ನ ಕಳಿಸೋಂದಾಗ ದೇವರು ಹೇಳ್ತಾನೆ, ಇಲ್ಲ, ನಿನ್ನನ್ನೇ ನಾನು ನಡೆಸುತ್ತೇನೆ ಅಂತ ಹೇಳ್ತಾನೆ. ನನಗೆ ಮಾತಾಡೋಕ್ಕೂ ಸರಿ ಬರಲ್ಲ, ನನಗೆ ತುಳು ಮಾತುಗಳು ಬರ್ತಾ ಇದೆ, ನಾನು ಅಲ್ಲಿ ಹೋಗಿ ನಾನು ಏನು ಮಾಡಲಿ ಅಂತ ಹೇಳಿದಾಗ ದೇವರು ಹೇಳ್ತಾನೆ, ನಿನ್ನ ಕೈಯಲ್ಲಿ ಏನಿದೆ ಅಂತ ಹೇಳಿದಾಗ ಕೋಲಿದೆ ಅಂತ ಹೇಳ್ತಾನೆ. ಆ ಕೋಲಿದ್ದಲೇ ನಿನ್ನೆ ನಡೆಸ್ತೀನಿ ಅಂತೇಳಿ ಈಜಿಪ್ಟಿನಲ್ಲಿ ಅದ್ಭುತವಾಗಿ ಆ ಈಜಿಪ್ಟ್ ರಾಜನೆದುರಿಗೆ, ಫರೋನೆದುರಿಗೆ ಅದ್ಭುತ ಕಾರ್ಯಗಳನ್ನು ದೇವರು ಮಾಡ್ತಾನೆ. ನನ್ನ ಆತ್ಮೀಯ ಸ್ನೇಹಿತರೆ, ದೇವರು ಸಂಗಡ ಇದ್ದಾಗ ಅದ್ಭುತ ಕಾರ್ಯಗಳು ಮಾಡ್ತೇವೆ. ದೇವರು ನಮ್ಮನ್ನು ಕರೆದಾಗ ಮಾತ್ರ ದೇವರ ಸೇವೆ ಮಾಡಲಿಕ್ಕೆ ಆಗುತ್ತದೆ. ದೇವರೇ ನಮ್ಮನ್ನು ಕರೆದಿಲ್ಲ ಅಂದಮೇಲೆ ನಮ್ಮ ಮನೆ ಕುಟುಂಬದವರನ್ನು ಕೂಡ ನಾವು ಬದಲಾವಣೆ ಮಾಡೋಕ್ಕಾಗಲ್ಲ. ನನ್ನ ಆತ್ಮೀಯ ಸ್ನೇಹಿತರೆ, ಅದ್ಭುತವಾಗಿ ಮೋಶೆ ಈಜಿಪ್ಟ್ ದೇಶದಲ್ಲಿ ಆ ಈಜಿಪ್ಟ್ ದೇಶವನ್ನೇ ಒಂದು ಸಾರಿ ಸೇಕ್ ಮಾಡಿಬಿಡ್ತಾನೆ ಮೋಶೆ. ಅವಾಗ ದೇವರು ಫರೋ ಭಯಪಟ್ಟು ಮೋಶೆ ಹೇಳ್ತಾನೆ, ಇನ್ನು ನಾನು ನಿನ್ನ ತಂಟೆಗೆ ಬರಲ್ಲ, ಇಸ್ರಾಯೇಲರ ಜನರನ್ನೆಲ್ಲರೂ ಕರ್ಕೊಂಡು ಹೋಗಂತೇಳಿ 6 ಲಕ್ಷ ಜನರನ್ನು ಕೊಟ್ಟು ಕಳಿಸ್ತಾನೆ. ದೇವರಿಗೆ ಮಹಿಮೆ ಉಂಟಾಗಲಿ. 6 ಲಕ್ಷ ಜನರನ್ನು ಕರ್ಕೊಂಡು ಬಂದಾಗ ಸಮುದ್ರದ ಹತ್ತಿರ ಬಂದಾಗ ಆ ಸಮುದ್ರ ನೋಡಿ ಈ ಇಸ್ರಾಯೇಲರೆಲ್ಲ ಭಯಪಡ್ತಾರೆ. ಆವಾಗ ಮೋಶೆ ಹೇಳ್ತಾನೆ, ನೀವು ಭಯಪಡಬೇಡಿ, ನಿಮ್ಮ ಕಣ್ಣೆದುರಿಗೆ ದೇವರು ಈ ದಿನ ಅದ್ಭುತ ಕಾರ್ಯವನ್ನು ಮಾಡೋಂಥ ದೇವರಾಗಿದ್ದಾನೆ, ನೀವು ಇಂದು ಮುಂದೆ ಯಾವಾಗ ನೋಡಿಲ್ಲ, ಈ ದಿನ ನೋಡ್ತೀರ ಅಂತ ಹೇಳಿದಾಗ ಮೋಶೆ ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ದೇವರು ಹೇಳ್ತಾನೆ, ನಿನ್ನ ಕೈಯಲ್ಲಿ ಕೋಲು ನೀರಿಗೆ ಮುಟ್ಟಂದಾಗ ಆ ಕೋಲು ತಗೊಂಡು ನೀರನ್ನು ಮುಟ್ಟಿದಾಗ ಸಮುದ್ರ 2 ಭಾಗ ಆಗುತ್ತೆ, ಒಣ ನೆಲ ಏರ್ಪಾಡಾಗುತ್ತೆ. 6 ಲಕ್ಷ ಜನರು ಆ ಒಣ ನೆಲದ ಮೇಲೆ ಆ ದಡ ಸೇರ್ಕೊಳ್ತಾರೆ. ಇಂದ ಮತ್ತೆ ಶತ್ರು ಸೈನ್ಯ ಬರ್ತಾರೆ, ಈಜಿಪ್ಟ್ ಸೈನ್ಯವೆಲ್ಲ ಬಂದು ಅವರನ್ನು ಮತ್ತೆ ಸರಿಯಾಗಿ ಹಿಡ್ಕೋಬೇಕಂತ ಬಂದಾಗ ಅವರು ಮಧ್ಯದಲ್ಲಿ ಬಂದಾಗ ದೇವರು ಸಮುದ್ರದ ನೀರನ್ನು 2 ಕಲಿಸಿದಾಗ ಈ ಒಂದು ಶತ್ರು ಸೈನ್ಯ ಎಲ್ಲ ಸಮುದ್ರದಲ್ಲಿ ಜಲಸಮಾಧಿ ಆಗೋಗ್ತಾರೆ. ದೇವರು ಕರಿಬೇಕು ನಿನ್ನ, ದೇವರು ನಿನ್ನ ಜೊತೆಯಲ್ಲಿದ್ದಾಗ, ದೇವರ ಒಂದು ಕರೆ ಇದ್ದಾಗ ನೀನು ದೇವರ ಕೆಲಸ ಅದ್ಭುತವಾಗಿ ಮಾಡ್ತೀಯ. ದೇವರಿಗೆ ಮಹಿಮೆ ಉಂಟಾಗುತ್ತೆ. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್.